ಸ್ನೇಹಿತರೆ, ಈಗ ನೋಡಿ, ನಾವು ಸರ್ಕಾರಿ ನೌಕರರು ಮತ್ತು ಸರ್ಕಾರಿ ನೌಕರರಾದವರು ನಮ್ಮ ಫ್ಯಾಮಿಲಿಯವ್ರದ್ದು ವೋಟರ್ ಕಾರ್ಡನ್ನು NVSP ಪೋರ್ಟಲ್ನಲ್ಲಿ ರಿಜಿಸ್ಟರ್ ಮಾಡಿಕೊಂಡು ನಮ್ಮ ಮನೆಯ ಕುಟುಂಬದ ಸದಸ್ಯರನ್ನು NVSPನಲ್ಲಿ ವೋಟರ್ಸ್ ಡೀಟೇಲ್ಸನ್ನು ಇದ್ದೀನಿ. ದಯವಿಟ್ಟು ಇದು ನಿಮಗೆ ಸಹಾಯ ಆಗ್ಬೋದು. ಇದನ್ನು ನೋಡಿಕೊಂಡು ಮಾಡ್ಕೋಬೇಕು. ಇಲ್ಲಿ ನೋಡಿ, NVSP ಈ ಥರ ಹೋಮ್ ಪೇಜ್ ಓಪನ್ ಆಗ್ತದೆ. NVSPದು ನಾವು ಆ ಪೋರ್ಟಲಿಗೆ ಹೋದ ನಂತರ ಇಲ್ಲಿ ನೋಡಿ, ಇಲ್ಲೇನಿದೆ, ನಾವು ಲಾಗಿನ್ ID ಕ್ರಿಯೇಟ್ ಆದಮೇಲೆ ಈಗ ನಮ್ದು ಇನ್ನೂ ಫಸ್ಟ್ ಟೈಮ್ ನೀವು ರಿಜಿಸ್ಟರ್ ಮಾಡ್ಕೋಬೇಕು. ನಾವು ಲಾಗಿನ್ ID ನಾವು ಕ್ರಿಯೇಟ್ ಮಾಡ್ಕೊಂಡಿಲ್ಲ, ಈಗ ಫಸ್ಟ್ ಮಾಡ್ತಾಯಿದ್ದೀವಿ. ರಿಜಿಸ್ಟರ್ ಮಾಡ್ಕೋಬೇಕು. ಫಸ್ಟು ನಾವು ರಿಜಿಸ್ಟರ್ ಮಾಡ್ಕೊಂಡ ನಂತರ ಎರಡನೇ ಸಲಕ್ಕೆ ಲಾಗಿನ್ IDಯನ್ನು ಬಳಸ್ಕೊಂಡು ವೆರಿಫಿಕೇಷನ್ ಮಾಡ್ಕೋಬೋದು. ಹಾಗಾದರೆ ಈಗ ರಿಜಿಸ್ಟರ್ ಮಾಡ್ಕೊಳ್ಳೋದು ಹೇಗೆ? ನಾವು ಫಸ್ಟ್ ಟೈಮ್ ಈ ಪೋರ್ಟಲಿಗೆ ಬಂದಿದ್ದೇವೆ. ನಮ್ಮ ಮೊಬೈಲ್ ನಂಬರನ್ನು ರಿಜಿಸ್ಟರ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಯೂಸರ್ ನೇಮ್. ಆ ಯೂಸರ್ ನೇಮ್ ಜಾಗದಲ್ಲಿ ಏನು ಮಾಡ್ತೀರಂದರೆ ಮೊಬೈಲ್ ನಂಬರನ್ನು ಹಾಕಿ. ಫಸ್ಟಲ್ಲಿ ಮೊಬೈಲ್ ನಂಬರ್ ಹಾಕಿ, ನಂತರ ಇಲ್ಲಿ ಫಸ್ಟ್ ನಾವು ರಿಜಿಸ್ಟರ್ ಆ್ಯಸ್ ನ್ಯೂ ಯೂಸರ್ ಅಂತೇಳಿ ತೊಗೋಬೇಕು. ಕೆಳಗಡೆ ನೋಡಿ, ಫರ್ಗಾಟ್ ಪಾಸ್ವರ್ಡ್ ಕೆಳಗಡೆಗೆ ರಿಜಿಸ್ಟರ್ ಆ್ಯಸ್ ನ್ಯೂ ಯೂಸರ್ ಅಂತ ಇದೆ. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಆ್ಯಸ್ ನ್ಯೂ ಯೂಸರ್ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟು ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ. ನಿಮ್ಮ ಮೊಬೈಲ್ ನಂಬರನ್ನು ಹಾಕಿದ ನಂತರ ಇಲ್ಲಿ ನೋಡಿ, ಕ್ಯಾಪ್ಚಾ ಕೋಡ್ ಇದೆ. ಮೊಬೈಲ್ ನಂಬರನ್ನು ಹಾಕಿದ ನಂತರ ಇಲ್ಲಿ ಕ್ಯಾಪ್ಚಾ ಕೋಡನ್ನು ಹಾಕಬೇಕು. ನಾವು ಈ ಕಡೆ ಏನು ಕಾಣಿಸ್ತಾ ಇದೆಯಲ್ಲ ಪಕ್ಕದಲ್ಲಿ ಕೆಂಪು ಅಕ್ಷರ, ಅದನ್ನು ಹಾಕಿ ಸೆಂಡ್ OTP ಕೊಟ್ಟ ಮೇಲೆ ನಮ್ಮ ಮೊಬೈಲಿಗೆ OTP ಬರ್ತದೆ. ಆ OTPಯನ್ನು ನಾವಿಲ್ಲಿ ಈ ಬಾಕ್ಸಲ್ಲಿ ಹಾಕಬೇಕು. ಎಂಟರ್ OTP ಬಾಕ್ಸಲ್ಲಿ ಹಾಕಿಬಿಟ್ಟು ವೆರಿಫೈ ಅಂತ ಇದೆ ನೋಡಿ, ಈ ವೆರಿಫೈಯನ್ನು ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ನೋಡಿ, ಮೊಬೈಲ್ ನಂಬರ್ ವೆರಿಫೈಡ್ ಅಂತೇಳಿ ಮೇಲ್ಗಡೆಗೆ ಬಲಭಾಗದಲ್ಲಿ ತುದಿಲಿ ಬಂತು. ಈಗ ಇಲ್ಲಿ ನಮ್ಮ ಎಪಿಕ್ ಕಾರ್ಡ್ ನಂಬರನ್ನು ಹಾಕಬೇಕು. ನಮ್ಮ ಎಪಿಕ್ ಕಾರ್ಡ್ ನಂಬರನ್ನು ಹಾಕಿ ಕೆಳಗಡೆಗೆ ಇಲ್ಲಿ ನಮ್ಮ ಮೇಲ್ IDಯನ್ನು ಹಾಕಬೇಕು. ನಂತರ ಇಲ್ಲಿ ಪಾಸ್ವರ್ಡ್, ನಾವು ಹೊಸ ಪಾಸ್ವರ್ಡ್, ಮೇಲ್ ID ಪಾಸ್ವರ್ಡ್ ಅಲ್ಲ, ಇದರ ಪಾಸ್ವರ್ಡ್, ಈ NVSPನಲ್ಲಿ ಲಾಗಿನ್ ಆಗಲಿಕ್ಕೆ ಒಂದು ಪಾಸ್ವರ್ಡನ್ನು ಸೆಟ್ ಮಾಡಬೇಕು. ನಾವು ಈ ಪಾಸ್ವರ್ಡನ್ನು ಸೆಟ್ ಮಾಡುವಾಗ ಕ್ಯಾಪಿಟಲ್ ಲೆಟ್ರು, ಸ್ಮಾಲ್ ಲೆಟರ್ಸು, ಆನಂತರ ನಂಬರ್ಸು, ಈ ಥರ ಕಾಂಬಿನೇಷನ್, ಮಿಕ್ಸ್ ಕಾಂಬಿನೇಷನಲ್ಲಿ ನಾವು ಪಾಸ್ವರ್ಡನ್ನು ಸೆಟ್ ಮಾಡಬೇಕು. ಕ್ಯಾಪಿಟಲ್ ಲೆಟ್ರು, ಸ್ಮಾಲ್ ಲೆಟ್ರು, ನಂಬರು ಮತ್ತು ಈ ಥರ ಎಕ್ಸ್ಟ್ರಾ ಇವನ್ನ ಹಾಕೊಂಡು ನಾವು ಮಿಕ್ಸ್ ಪಾಸ್ವರ್ಡನ್ನು ಸೆಟ್ ಮಾಡಬೇಕು. ಮಿಕ್ಸ್ ಕಾಂಬಿನೇಷನಲ್ಲಿ ಮೇಲೆ ಏನು ಪಾಸ್ವರ್ಡ್ ಹಾಕಿದ್ವಿ ಅದೇ ಪಾಸ್ವರ್ಡನ್ನು ಕನ್ಫರ್ಮೇಷನ್ ಮಾಡಬೇಕು. ಇಲ್ಲಿ ಮೇಲೆ ಹಾಕಿದ್ದನ್ನೇ ಕೆಳಗೂ ಹಾಕಬೇಕು. ಸ್ವಲ್ಪನೂ ವ್ಯತ್ಯಾಸ ಆಗಬಾರ್ದು. ಮಾಡಿದ ನಂತರ ರಿಜಿಸ್ಟರ್ ಕೊಡಬೇಕು. ಎರರ್ ವಿತ್ ಯೂಸರ್ ID ಬಂತು. ಸಾರಿ ಸ್ನೇಹಿತರೆ, ಇಲ್ಲಿ ನಾನು ಆಲ್ರೆಡಿ ಒಂದು ಲಾಗಿನ್ ಆಗಿದ್ದೆ. ಆದಾಗ ಆ ಮೇಲ್ ID ಹಾಕಿದ್ದಕ್ಕೆ ತೊಗೊಳ್ಳಿಲ್ಲ. ಬೇರೆ ಮೇಲ್ ID ಹಾಕ್ತೀನಿ. ಇಲ್ಲಿ ಬೇರೆ ಮೇಲ್ ID ಹಾಕಿ ನಾನು ಪಾಸ್ವರ್ಡ್ ಸೆಟ್ ಮಾಡಿದ್ದೀನಿ. ಈಗ ನೋಡಿ, ಈಗ ನಾನು ಲಾಗಿನ್ ಆಗ್ತಾಯಿದ್ದೀನಿ. ರಿಜಿಸ್ಟರ್ ಆ್ಯಸ್ ಎ ನ್ಯೂ ಯೂಸರ್ ಹೊಡೆಯೋದಿಲ್ಲ. ಈಗ ನಾನು ಡೈರೆಕ್ಟ್ ಆಗ್ತಾಯಿದ್ದೀನಿ. ಆಗಲೇ ರಿಜಿಸ್ಟರ್ ಆ್ಯಸ್ ನ್ಯೂ ಯೂಸರ್ ತೊಗೊಂಡಿದ್ದೆ. ಈಗ ಯೂಸರ್ ನೇಮ್ ಹಾಕಿ ನಾನೇನು ಪಾಸ್ವರ್ಡ್ ಸೆಟ್ ಮಾಡಿದ್ದೆ ಆ ಪಾಸ್ವರ್ಡ್ ಹಾಕಿ ಇಲ್ಲೇನು ಕ್ಯಾಪ್ಚಾ ಇದೆಯಲ್ಲ, ಈ ಕ್ಯಾಪ್ಚಾವನ್ನು ಈ ಕಡೆ ಹಾಕಿದ್ದೀನಿ ನೋಡಿ, 08305 ಕ್ಯಾಪ್ಚಾ ಹಾಕಿಬಿಟ್ಟು ಈಗ ನಾನು ಲಾಗಿನ್ ಆಗ್ತಾಯಿದ್ದೀನಿ. ಆ ಕ್ಯಾಪ್ಚಾವನ್ನು ಹಾಕಬೇಕು. ಕ್ಯಾಪ್ಚಾವನ್ನು ರಿಫ್ರೆಶ್ ಮಾಡಿದ್ರು ನಡೀತಿದೆ. ಹೊಸ ಕ್ಯಾಪ್ಚಾ ಬರ್ತದೆ ರಿಫ್ರೆಶ್ ಮಾಡಿದರೆ. ಈಗ ಲಾಗಿನ್ ಕೊಟ್ಟ ನಂತರ ಫಸ್ಟಿಗೆ ಏನು ಪೋರ್ಟಲ್ ಓಪನ್ ಆಗಿತ್ತಲ್ಲ ಅದೇ ಸೇಮ್ ಪೇಜ್ ಓಪನ್ ಆಗ್ತದೆ. ಆದರೆ ಈಗ ನಾವು ಲಾಗಿನ್ ಆಗಿದ್ದೇವೆ. ಬಲಗಡೆಗೆ, ಎಡಗಡೆ, ಕೆಳಗಡೆಗೆ ನಮಗೆ ಲಾಗಿನ್ ಅಂತೇಳಿ ಬರ್ತೈತೆ. ಈಗಿಲ್ಲ, ಲಾಗಿನ್ ಆಗಿದ್ದೇವೆ ಅದು ಬರೋದಿಲ್ಲ. ನೋಡಿ, ಪ್ರೊಫೈಲ್ ನೋಡ್ಬೋದು ನಾವು. ಇಲ್ಲಿ ಫಸ್ಟ್ ನೇಮು ಲಾಸ್ಟ್ ನೇಮು ಹಾಕಿರಲಿಲ್ಲ, ಹಾಗಾಗಿ ಈಗ ಎಡಿಟ್ ಪ್ರೊಫೈಲಲ್ಲಿ ಹಾಕ್ಲಿಕ್ಕೆ ಅವಕಾಶ ಇದೆ. ಇಲ್ಲಿ ನಾನು ಪ್ರೊಫೈಲ್ ಫಸ್ಟ್ ನೇಮು ಲಾಸ್ಟ್ ನೇಮು ಇಲ್ಲಿ ನೋಡಿ, ನಾನೀಗ ಅಪ್ಡೇಟ್ ಡೀಟೇಲ್ಸ್ ಕೊಟ್ಟೆ. ಫಸ್ಟ್ ನೇಮು ಲಾಸ್ಟ್ ನೇಮು ಹಾಕಿ ಪಾಸ್ವರ್ಡನ್ನು ಕೂಡ ನಾವು ಬೇಕಿದ್ರೆ ಚೇಂಜ್ ಮಾಡ್ಕೋಬೋದು.
ಇಲ್ಲಿ ಪಾಸ್ವರ್ಡ್ ಚೇಂಜ್ ಮಾಡೋದಿಲ್ಲ ನಾನು. ಈಗ ಹೋಮ್ ಪೇಜ್ಗೆ ಹೋಗ್ತಾನೆ. ಇಲ್ಲಿ ನೋಡಿ ಎಲೆಕ್ಟರ್ಸ್ ವೆರಿಫಿಕೇಷನ್ ಪ್ರೋಗ್ರಾಮ್ ಅಂತ ಇದೆ, ಫಸ್ಟ್ ಪೇಜ್ ಇದು ಹೋಮ್ ಪೇಜ್ ಆದ್ರೂ ಲಾಗಿನ್ ಆಗಿದ್ದೀವಿ ನಾವು. ಲಾಗಿನ್ ಆಗದಿದ್ದಾಗೂ ಇದು ಓಪನ್ ಆಗುತ್ತೆ, ಬಟ್ ಇದು ಲಾಗಿನ್ ಪೇಜ್ ಇದು. ಅದನ್ನು ಕ್ಲಿಕ್ ಮಾಡಿದಾಗ ವೆರಿಫೈ ಸೆಲ್ಫ್ ಡೀಟೇಲ್ಸ್ ಇದೆ, ಪೋಲಿಂಗ್ ಸ್ಟೇಷನ್ ಇದೆ, ಫ್ಯಾಮಿಲಿ ಲಿಸ್ಟಿಂಗ್ ಆ್ಯಂಡ್ ಅಥೆಂಟಿಕೇಷನ್ ಇದೆ, ಅನ್ರೋಲ್ಡ್ ನಂಬರ್ಸ್ ಅಂತ ಇದೆ, ಮೆಂಬರ್ಸ್. ಇಲ್ಲಿ ವೆರಿಫೈ ಸೆಲ್ಫ್ ಡೀಟೇಲ್ಸನ್ನು ಫಸ್ಟ್ ನಾವು ಹೋಗಬೇಕು. ಇಲ್ಲಿ ವೆರಿಫೈ ಸೆಲ್ಫ್ ಡೀಟೇಲ್ಸಲ್ಲಿ ನಾವು ಫಸ್ಟ್ ಕ್ಲಿಕ್ ಮಾಡಿಕೊಂಡು ನಮ್ಮ ಡೀಟೇಲ್ಸನ್ನು ನಾವು ವೆರಿಫೈ ಮಾಡ್ಕೋಬೇಕು. ಫಸ್ಟ್ ನಾವೇನು ರಿಜಿಸ್ಟರ್ ಆಗಿರ್ತೀವಲ್ಲ ನಮ್ಮದನ್ನು ನೋಡಿ. ನಾನು ಇಲ್ಲಿ ರಿಜಿಸ್ಟರ್ ಆದ ನಂತರ ವ್ಯೂ ಡೀಟೇಲ್ಸಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ವ್ಯೂ ಡೀಟೇಲ್ಸಲ್ಲಿ ಕ್ಲಿಕ್ ಮಾಡಿದರೆ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಮ್ಮ ಡೀಟೇಲ್ಸನ್ನು ನಾವು ನೋಡ್ಬೋದು. ನಮ್ಮ ಡೀಟೇಲ್ಸ್ ಎಲ್ಲ ನೋಡಿದ ನಂತರ ಎಲ್ಲ ಸರಿಯಾಗಿತ್ತು ಅಂದರೆ ನಾವು ಸಬ್ಮಿಟ್ ಕೊಡ್ಬೋದು. ಇಲ್ಲೆಲ್ಲ ನೋಡಿದ ನಂತರ ಕೆಳಗಡೆಗೆ ವೆರಿಫಿಕೇಷನ್ ಆ್ಯಂಡ್ ಅಥೆಂಟಿಕೇಷನ್, ಇಲ್ಲಿ ಆಲ್ರೆಡಿ ನಾನು ವೆರಿಫಿಕೇಷನ್ ಮಾಡಿದ್ದೆ. ಇಲ್ಲಿ ಕ್ಲಿಕ್ ಮಾಡಬೇಕು. ಈಸ್ ಇನ್ಫಾರ್ಮೇಷನ್ ಡಿಸ್ಪ್ಲೇಡ್ ಅಬೌವ್ ಇಸ್ ಕರೆಕ್ಟ್ ಅಂತ ನಾವು ಕ್ಲಿಕ್ ಮಾಡಿದ ನಂತರ ಸಬ್ಮಿಟ್ ಅಂತ ಬರ್ತಿದೆ. ಕೆಳಗಡೆ ಬಲಗಡೆ ತುದಿಯಲ್ಲಿ ಸಬ್ಮಿಟ್ ಕೊಟ್ಟ ನಂತರ ಅದು ವೆರಿಫೈ ಆಯ್ತಂತ ಆಯಿತು. ವಾಪಸ್ ಮತ್ತು ಅದೇ ಪೇಜ್ಗೆ ಹೋಗ್ಬಿಟ್ಟು ಅದನ್ನೇ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಫ್ಯಾಮಿಲಿ ಲಿಸ್ಟಿಂಗ್ ಆ್ಯಂಡ್ ಅಥೆಂಟಿಕೇಷನ್ ಅಂತ ಇದೆ, ಇಲ್ಲಿ ಬರಬೇಕು. ಈಗ ನಮ್ಮದು ಸೆಲ್ಫು ವೆರಿಫೈ ಆಯಿತು. ಸೆಲ್ಫ್ ವೆರಿಫೈಯನ್ನು ಮಾಡಿಬಿಟ್ಟು ಸಬ್ಮಿಟ್ ಕೊಟ್ಟಿದ್ದೀವಿ. ಇಲ್ಲಿ ಬಂದ ನಂತರ ಇಲ್ಲಿ ನೋಡಿ ಒಂದೇ ಫ್ಯಾಮಿಲಿ ಲಿಸ್ಟಿಂಗ್ ಇದೆ, ಫ್ಯಾಮಿಲಿ ವೆರಿಫಿಕೇಷನ್ ಇದೆ. ಮೊದಲು ಫ್ಯಾಮಿಲಿ ಲಿಸ್ಟಿಂಗಲ್ಲಿ ಹೋಗಬೇಕು ನಾವು. ಫ್ಯಾಮಿಲಿ ಲಿಸ್ಟಿಂಗಲ್ಲಿ ಹೋದಾಗ ನೋಡಿ ಮೇಲ್ಗಡೆಗೆ ನಮ್ಮದೊಂದೇ ತೋರಿಸ್ತಾ ಇದೆ. ಈಗ ಆ್ಯಡ್ ಮಾಡಬೇಕು ನಾವು, ಆ್ಯಡ್ ಟು ಫ್ಯಾಮಿಲಿ. ನಮ್ಮ ಫ್ಯಾಮಿಲಿಯಲ್ಲಿರ್ತಕ್ಕಂಥ ನಮ್ಮ ಒಂದೇ ಕುಟುಂಬದಲ್ಲಿರ್ತಕ್ಕಂಥ ವೋಟರ್ಸ್ ಯಾರ್ಯಾರಿದ್ದಾರೆ ಅವ್ರದ್ದೆಲ್ಲದನ್ನು ಕೂಡ ನಾವಿಲ್ಲಿ ಅವರ ಎಪಿಕ್ ನಂಬರನ್ನು ಹಾಕಿ ಆ್ಯಡ್ ಟು ಫ್ಯಾಮಿಲಿ ಈ ಬಟನನ್ನು ಕ್ಲಿಕ್ ಮಾಡಿದ್ರ ಮೂಲಕ ನಾವು ಅವರನ್ನು ಆ್ಯಡ್ ಮಾಡ್ಕೋಬೋದು ನಾವಿಲ್ಲಿ. ಈಗ ನೋಡಿ ನಾನು ಇಲ್ಲಿ ಒಬ್ಬರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಇಲ್ಲಿ ಇದು ಆ್ಯಡ್ ಆಯಿತು. ಈಗ ಒಬ್ಬರದ್ದು ಆ್ಯಡ್ ಮೆಂಬರ್ ಅಂತೇಳಿ ಕೊಟ್ಟರೆ ಇಲ್ಲಿ ರಿಲೇಷನ್ ಟೈಪ್ ಕೊಡಬೇಕು. ಅವ್ರೇನು ವೈಫು, ಮದರು, ಸಿಸ್ಟರು, ಜೆಂಟ್ಸ್ ಆಗಿದ್ದರೆ ಫಾದರು, ಬ್ರದರು, ಸನ್ ಈ ಥರ ಬರ್ತದೆ. ಅಲ್ಲಿ ಕರೆಕ್ಟಾಗಿ ನಾವು ಡ್ರಾಪ್ ಡೌನ್ ಲಿಸ್ಟಲ್ಲಿ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿಕೊಂಡು ನಂತರ ಇಲ್ಲಿ ಸ್ಟೇಯಿಂಗ್ ವಿತ್ ಯು ಅಂತ ಇದೆ, ನಾಟ್ ಸ್ಟೇಯಿಂಗ್ ವಿತ್ ಯು ಅಂತ ಇದೆ. ಅಂದರೆ ಬೇರೆ ಕಡೆ ವಾಸವಾಗಿರ್ತಾರೆ ಅವರು. ನಮ್ಮದೇ ಕುಟುಂಬದ ಸದಸ್ಯರೇ ವೋಟರು, ಆದರೆ ನಮ್ಮ ಜೊತೆ ವಾಸವಾಗಿರಲ್ಲ. ಅಲ್ಲಿದ್ದರೆ ನಾಟ್ ಸ್ಟೇಯಿಂಗ್ ವಿತ್ ಯು ಅಂತ ಕೊಡಬೇಕು. ನಮ್ಮದೇ ಮನೇಲಿ ವಾಸವಾಗಿದ್ದರೆ ಸ್ಟೇಯಿಂಗ್ ವಿತ್ ಯು ಅಂತ ಕೊಡಬೇಕು. ಕೊಟ್ಬಿಟ್ಟು ಆ್ಯಡ್ ಮೆಂಬರ್ ಮೇಲೆ ಕ್ಲಿಕ್ ಮಾಡಬೇಕು. ಕೆಳಗಡೆಗೆ ಏನು ಗ್ರೀನ್ ಬಟನ್ ಇದೆ, ಆ್ಯಡ್ ಮೆಂಬರ್ ಕ್ಲಿಕ್ ಮಾಡಿದರೆ ನೋಡಿ ಆ್ಯಡ್ ಆಯ್ತು. ಈಗ ಆಗಲೇ ಒಬ್ರದ್ದು ಇತ್ತು, ಈಗ ಇಬ್ಬರದ್ದಾಯಿತು. ಇಲ್ಲಿ ರಿಮೂವ್ ಮಾಡಲಿಕ್ಕೆ ಕೂಡ ಆಪ್ಷನ್ ಇದೆ. ನಾವು ಆ್ಯಡ್ ಮಾಡಿದ ನಂತರ ಏನಾಯಿತು, ಅವರೆಲ್ಲರೂ ಬೇರೆ ಕಡೆಗೆ ಹೋದರು, ಡಿಲೀಟ್ ಮಾಡಬೇಕು ಇಂಥ ಸಂದರ್ಭದಲ್ಲಿ ನಾವಿಲ್ಲಿ ರಿಮೂವ್ ಕೂಡ ಮಾಡ್ಬೋದು. ನೋಡಿ ಇದು ಆ್ಯಡ್ ಆಗಿದೆ. ಈಗ ನಾನು ಏನು ಮಾರ್ಕ್ ಮಾಡಿದ್ನಲ್ಲ ಇದು ಈಗ ಆ್ಯಡ್ ಆಯಿತು. ಈಗ ಆ್ಯಡ್ ನಂತರ ಹ್ಯಾವ್ ಯು ಆ್ಯಡೆಡ್ ಆಲ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಕೇಳ್ತದೆ. ಎಲ್ಲರದ್ದು ಆ್ಯಡ್ ಮಾಡಿದ ನಂತರ ಎಸ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಕುಟುಂಬದ ಎಲ್ಲ ವೋಟರ್ಸನ್ನು ಆ್ಯಡ್ ಮಾಡಿದ ನಂತರ ಎಸ್ ಮೇಲೆ ಕ್ಲಿಕ್ ಮಾಡಿದರೆ ನಾವು ಈ ಸಬ್ಮಿಟ್ ಹೈಲೈಟ್ ಆಗ್ತದೆ. ಈಗ ಅದು ಹೈಲೈಟ್ ಆಗ್ತಾಯಿಲ್ಲ, ಬ್ಲರ್ ಇದೆ, ಕೊಡೋದಿಲ್ಲ. ಇಲ್ಲಿ ನೋಡಿ ಎಸ್ ಕ್ಲಿಕ್ ಮಾಡ್ತೇನೆ, ಈಗ ಹೈಲೈಟ್ ಆಯಿತು. ಈಗ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಸಕ್ಸಸ್ಫುಲ್ಲಾಗಿ ನಮ್ಮ ಫ್ಯಾಮಿಲಿಗೆ ಆ್ಯಡ್ ಆಗಿದೆ. ಈಗ ಡು ಯು ವಾಂಟ್ ಟು ಮಾರ್ಕ್ ಪರ್ಸನ್ ವಿತ್ ಡಿಸ್ಯಾಬಿಲಿಟಿ ಕೇಳ್ತದೆ. ಅವ್ರು ಅಕಸ್ಮಾತ್ ಡಿಸ್ಯಾಬಿಲಿಟಿ ಇದ್ದರೆ, ಏನಾದರೂ ಹ್ಯಾಂಡಿಕ್ಯಾಪ್ ಇದ್ದರೆ, ಅಥವಾ ಏನಾದರೂ ಅವರಿಗೆ ಈ ಥರದ್ದು ಹ್ಯಾಂಡಿಕ್ಯಾಪ್ಸ್ ಇದ್ದರೆ ಏನಾದರೂ ಸೌಲಭ್ಯಗಳು ಬರ್ತಕ್ಕಂಥದ್ದು ಅಲ್ಲಿ ನಾವು ಡಿಸ್ಯಾಬಿಲಿಟಿ ಇದ್ದರೆ ಎಸ್ ಅಂತ, ಡಿಸ್ಯಾಬಿಲಿಟಿ ಇಲ್ಲ ಅಂದರೆ ನೋ ಅಂತ ಮಾರ್ಕ್ ಮಾಡಬೇಕು. ಮಾರ್ಕ್ ಮಾಡಿಬಿಟ್ಟು ಮಾಡ್ಬೋದು. ಇಲ್ಲಿ ನೋಡಿ ಮೇಲ್ಗಡೆಗೆ ರೆಡ್ ಬಟನಲ್ಲಿ ಡಿಲೀಟ್ ಫ್ಯಾಮಿಲಿ ರೆಕಾರ್ಡ್ ಅಂತ ಇದೆ, ಅಲ್ಲಿ ಬೇಡ ಅಂದರೆ ನಾವು ಡಿಲೀಟ್ ಮಾಡ್ಕೋಬೋದು. ಇಲ್ಲಿ ವೆರಿಫಿಕೇಷನ್ ಮಾಡಲಿಕ್ಕೆ ಕ್ಲಿಕ್ ಹಿಯರ್ ಅಂತ ಇದೆ ಕೆಳಗಡೆಗೆ. ಯು ಹ್ಯಾವ್ ಪ್ರೊವೈಡೆಡ್ ಯುವರ್ ಫ್ಯಾಮಿಲಿ ಡೀಟೇಲ್ಸ್ ಫಾರ್ ದ ವೆರಿಫಿಕೇಷನ್ ಆಫ್ ಯುವರ್ ಫ್ಯಾಮಿಲಿ ಮೆಂಬರ್ಸ್, ಕ್ಲಿಕ್ ಹಿಯರ್ ಅಂತಿದೆ. ಇಲ್ಲಿ ಕ್ಲಿಕ್ ಮಾಡಬೇಕು ನಾವು. ಇಲ್ಲಿ ಕ್ಲಿಕ್ ಮಾಡಿದಾಗ ಡೈರೆಕ್ಟ್ ವೆರಿಫಿಕೇಷನ್ ಬರ್ತದೆ. ಇಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ನಾವು ವೆರಿಫಿಕೇಷನ್ ಪೇಜ್ಗೆ ಹೋಗ್ಬೋದು, ಅಥವಾ ನಾವು ಫಸ್ಟಿಂದ ಬೇಡ ಹೋಮ್ ಪೇಜಿಗೆ ಹೋಗಿ. ಇಲ್ಲಿ ನೋಡಿ ಹೋಮ್ ಪೇಜ್ಗೆ ಹೋಗಿನೂ ವೆರಿಫಿಕೇಷನ್ ಫ್ಯಾಮಿಲಿ ಲಿಸ್ಟಿಂಗ್ ಅಂತ ಒಂದಿತ್ತು, ಫ್ಯಾಮಿಲಿ ವೆರಿಫಿಕೇಷನ್ ಅಂದರೆ ಆ ಮೂಲಕನೂ ಈ ಪೇಜಿಗೆ ಬರ್ಬೋದು ನಾವು.